ನೋಡಿ, ರಾಜ್ಕುಮಾರ್ ಅವರು ಅಂದರೆ ರಾಜ್ಕುಮಾರ್ ಅವರೇ. ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಗುಣ ಇರುವ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಾದ್ರೆ ನಮಗೆ ಮೊದಲು ಜ್ಞಾಪಕ ಬರೋದು ರಾಜ್ಕುಮಾರ್ ಅವರೇ. ಯಾಕಂದರೆ ನಾವೆಲ್ಲ ಅವ್ರ ಕಣ್ಣು ಮುಂದೆ ಬೆಳೆದಿರೋರು. ಇವತ್ತು ನೀವು ಒಂದು ಸೆಂಟಿಮೆಂಟ್, ತಂದೆ ಮಗನ ಸೆಂಟಿಮೆಂಟಲ್ಲಿ ಈ ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ತಂದೆ ಮಗ ಸೆಂಟಿಮೆಂಟ್ ಅಂದರೆ ತಂದೆ ತುಂಬ ಒಳ್ಳೆಯವನು, ಅಂಥ ಒಳ್ಳೆಯವನು. ಅವಾಗ ನಾವು ಯಾರನ್ನು ಹೋಲಿಸ್ತೀವಿ? ನಮ್ಮ ಕರ್ನಾಟಕದಲ್ಲಿರೋ ಒಬ್ಬರೇ ಒಬ್ಬರು ರಸಿಕರ ರಾಜ, ನಮ್ಮ ರಾಜಣ್ಣ ಅವರು. ಸೊ ಆ ಒಂದು ಅಷ್ಟರ ಮಟ್ಟಿಗೆ ಒಳ್ಳೆಯ ತಂದೆಗೆ ಎಂಥ ಮಗ ಏನಾಗುತ್ತೆ ಅನ್ನೋದೇ ಕತೆ. ಸೊ ಇದುವರೆಗೂ ನಾವು ಎಷ್ಟೋ ಪಿಕ್ಚರ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ ಈ ಥರ ಒಂದು ಒಳ್ಳೆ ಸೆಂಟಿಮೆಂಟ್ ಪಿಕ್ಚರು, ಆಗ ನೋಡಿದ್ರೆ ನೀವು ಪುನೀತ್ ಅವ್ರದ್ದು ರಾಜ್ಕುಮಾರ್ ಪಿಕ್ಚರ್ ಸೂಪರ್ ಹಿಟ್ ಆಯಿತು, ಸೆಂಟಿಮೆಂಟ್ ಪಿಕ್ಚರ್ ಅದು. ಆ ಥರ ನೋಡಿ, ನಮ್ಮ ಕರ್ನಾಟಕದಲ್ಲಿ ಸೆಂಟಿಮೆಂಟ್ ಸಿನಿಮಾಗಳು ಯಾವತ್ತೂ ಫೇಲ್ ಆಗಲ್ಲ. ಎಕ್ಸಾಂಪಲ್ ನಂದೇ, ಇವಾಗ ತವರಿನ ತೊಟ್ಲು ನೋಡಿದ್ರೆ ಎಷ್ಟೋ ವರ್ಷ ಆಯಿತು, ಇವತ್ತು ನನ್ನನ್ನು ಏನು ಬೆಟ್ಟಪ್ಪ ಅಂತಾರೆ ಎಲ್ಲರೂ. ಸೊ ಹಾಗೆ ಅವೆಲ್ಲ ಕೆಲವೊಂದು ಸೆಂಟಿಮೆಂಟ್ ಸಿನಿಮಾಗಳನ್ನ ಯಾರೂ ಮರೆಯೋಕ್ಕೆ ಇಷ್ಟಪಡಲ್ಲ. ಬಟ್ ಈ ಸಿನಿಮಾ ಮಾಡುವಾಗ 100% ನಮಗೆ ಅವರೇ ಜ್ಞಾಪಕ ಬರ್ತಾಯಿದ್ರು. ಆ ಕ್ಯಾರೆಕ್ಟರ್ ಆಗಲಿ, ಆ ಡೈಲಾಗ್ ಹೇಳುವಾಗ, ಆಮೇಲೆ ಆ ಒಂದು ಏನೇ ಮಾತಾಡಬೇಕಂದ್ರು, ಏನೇ ದುಃಖ ಬಂದರು, ಸಂತೋಷ ಬಂದರು, ಬಟ್ ಪ್ರತಿಯೊಂದು ಕ್ಷಣ ನಾವು ಈ ಸಿನಿಮಾ ಶೂಟಿಂಗಲ್ಲಿ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡಿದ್ದೀವಿ. ಇವತ್ತು ಸಿನಿಮಾ ಚೆನ್ನಾಗಿ ಬರೋಕ್ಕೆ ಕಾರಣ ಅವ್ರ ಆಶೀರ್ವಾದ ಅಂತ ಅನಿಸುತ್ತೆ. ಅದೇನೋ ಸಿನಿಮಾಗೆ ಹೇಳ್ತಾ ಇದ್ದೆ, ನಮ್ಮ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ, ಅವ್ರ ಆಶೀರ್ವಾದ ನಮ್ಮ ಜೊತೆ ಇಲ್ಲಪ್ಪ, ಅದು ಜೊತೆಯಲ್ಲಿದೆ, ಹೆದರಬೇಡಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಡಬ್ಬಿಂಗ್ ಮುಗಿದ ಮೇಲಂತೂ ತುಂಬಾ ಖುಷಿಯಾಯಿತು. ಈ ರಾಜಣ್ಣನ ಮಗ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗಲೂ ರಾಜಣ್ಣನ ಮಗ ಅನಿಸುತ್ತೆ ಸಿನಿಮಾ ಅದು. ಥ್ಯಾಂಕ್ ಯು.